ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ಕು ಈಸ್ ಕೈಂಡ್ ಆಫ್ ಲೈಟ್ ಹಾರ್ಟೆಡ್ ಟಾಪಿಕ್ ಅಂತಲೇ ನೀವು ಅಂದ್ಕೋಬೋದು. ಇಟ್ಸ್ ನಾಟ್ ವೆರಿ ಸೀರಿಯಸ್ ಟಾಪಿಕ್ಕು. ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ವೆನ್ ಎವರ್ ವಿ ಆರ್ ಪ್ಲಾನಿಂಗ್ ಟು ಬೈ ಅ ಮೋಟರ್ ಸೈಕಲ್ಲು. ಐ ಫೀಲ್ ದ್ಯಾಟ್ ಮೆನಿ ಆಫ್ ಅಸ್ ಮೈಟ್ ಗೆಟ್ ಇನ್ ಟು ದಿಸ್ ಇಮೋಷನ್ ಅಂತ ನನಗನ್ಸುತ್ತೆ. ವೆದರ್ ನೀವೊಂದು ಬಿಗಿನರ್ ರೈಡರ್ ಆಗಿದ್ದೀರೋ ಅಥವಾ ನೀವೊಂದು ಇಂಟರ್ಮೀಡಿಯೇಟ್ ರೈಡರ್ ಆಗಿದ್ದೀರಾ, ಡಸಂಟ್ ಮ್ಯಾಟರ್ ಅಂತ ನನಗನ್ಸುತ್ತೆ. ಬಟ್ ಐ ಫೀಲ್ ಮೆನಿ ಆಫ್ ಅಸ್ ಫೀಲ್ ದಿಸ್ ಇಮೋಷನು. ಮೆನಿ ಆಫ್ ಅಸ್ ಮೈಟ್ ನಾಟ್ ಫೀಲ್ ಆಲ್ಸೋ, ಬಟ್ ಐ ಕೈಂಡ್ ಆಫ್ ಫೀಲ್ ದ್ಯಾಟ್ ಮೆನಿ ಆಫ್ ಅಸ್ ಡೆಫಿನೆಟ್ಲಿ ಫೀಲ್ ದಿಸ್ ಇಮೋಷನ್ ದ್ಯಾಟ್ whether we should buy a common motorcycle or an exclusive motorcycle. ಸೊ ಫಸ್ಟ್ಲಿ ಕಾಮನ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಏನು ಅಂತ ಹೇಳ್ಬಿಡ್ತೀನಿ. ಕಾಮನ್ ಅಂದರೆ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ, ದ ವರ್ಡ್ ಕಾಮನ್ ಅಂತ ಹೆಸರು ಕೇಳಿಬಿಟ್ಟೆ. ದ ಮೋಟರ್ ಸೈಕಲ್ ನೀವು ಯೂಶಲಿ ನಿಮ್ಮದು ಸಿಟಿಯಲ್ಲಿ ಇನ್ ಆ್ಯಂಡ್ ಅರೌಂಡು ಆರ್ ನೀವು ಟೂರ್ ಮಾಡಬೇಕಾದ್ರೆ ಆರ್ ದ ಪರ್ಪಸ್ ಅಟ್ ವಿಚ್ ಯು ಆರ್ ಬೈಯಿಂಗ್ ದ ಮೋಟರ್ ಸೈಕಲು ಎವ್ರಿವೇರ್ ಯು ಲುಕ್ ಎಟ್ ದ್ಯಾಟ್ ಮೋಟರ್ ಸೈಕಲ್, ಯು ಸಿ ದ್ಯಾಟ್ ಮೋಟರ್ ಸೈಕಲ್ ಎವ್ರಿವೇರ್ ಅಂತ. ಸೊ ದ್ಯಾಟ್ ಈಸ್ ಅ ಕಾಮನ್ ಮೋಟರ್ ಸೈಕಲ್. ಸೊ ಎಷ್ಟು ಕಾಮನ್ ಅಂದರೆ ಐ ವುಡ್ ಸೇ 60%ಗಿಂತ ಜಾಸ್ತಿ ನಿಮಗೆ ಕಾಮನ್ ಆಗಿ ನಿಮಗೆ ಮೋಟರ್ ಸೈಕಲ್ ಕಾಣ್ತಾ ಇದೆ ಅಂದರೆ ದ್ಯಾಟ್ ಈಸ್ ಅ ವೆರಿ ಕಾಮನ್ ಮೋಟರ್ ಸೈಕಲ್ಲು. ಸೊ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಅಂದರೆ ಐ ನೋ ಲಾಟ್ ಆಫ್ ಪೀಪಲ್ ಎಕ್ಸ್ಕ್ಲೂಸಿವ್ ಅಂದರೆ ದ ಬಿಗ್ ಬೈಕ್ಸ್ ಅಂತ ಹೇಳ್ಬೋದು, ವಿಚ್ ತುಂಬ ಅನ್ಕಾಮನ್ ಆಗಿ ನೋಡ್ತೀರಾ. ಆರ್ ದೇರ್ ಆರ್ ಸರ್ಟನ್ ಮೋಟರ್ ಸೈಕಲ್ಸು ವಿಚ್ ಸ್ಪೆಷಲ್ ಎಡಿಷನಲ್ಲಿ ಬರುತ್ತೆ ನೋಡಿ ಮೋಟರ್ ಸೈಕಲ್ಲು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ದೋಸ್ ಆರ್ ಐ ವುಡ್ ಸೇ ಸೂಪರ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ಲು, ತುಂಬ ನಿಮಗೆ ಬ್ಲೂಮನಲ್ಲಿ ಕಾಣುತ್ತೆ ಆ ಥರ ಮೋಟರ್ ಸೈಕಲ್ಲು. ಸೊ ಆ ಥರ ಮೋಟರ್ ಸೈಕಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಮೋಟರ್ ಸೈಕಲ್ ವಿಚ್ ನೀವು ನೋಡ್ತೀರಾ, ಇಟ್ಸ್ ನಾಟ್ ಲೈಕ್ ನೋಡೋದೇ ಇಲ್ಲ ಅಂತಲ್ಲ, ಬಟ್ ವೆನ್ ಎವರ್ ಯು ಸಿ ಓಕೆ ಓ ಈ ಮೋಟರ್ ಸೈಕಲ್ ಇದೆಯಾ, ಇನ್ನೂ ಬದುಕಿದೆಯಾ ಮೋಟರ್ ಸೈಕಲ್ಲು ಅಂತ ಹಂಗನ್ಸುತ್ತೆ ನೋಡಿ. ಸೊ ದೋಸ್ ಆರ್ ಐ ವುಡ್ ಸೇ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ಲು. ಆರ್ ಐ ವುಡ್ ಸೇ ದೇರ್ ಆರ್ ಸಮ್ ಮೋಟರ್ ಸೈಕಲ್ ವಿಚ್ ನೀವು ನೋಡ್ತೀರಾ ಕಾಮನ್ ಆಗಿ, ಬಟ್ ತುಂಬ ಅಪರೂಪಕ್ಕೆ ನೋಡ್ತೀರಾ. ಅಂದರೆ ಇದು ನೀವು ಹೋಗ್ತಾ ಇರಬೇಕಾದ್ರೆ ಇಫ್ ಯು ಲುಕ್ ಎಟ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಮೋಟರ್ ಸೈಕಲು, ಕಾಮನ್ ಆಗಿ ಮೋಟರ್ ಸೈಕಲ್ ನೋಡಲ್ಲ, ಬಟ್ ಅಪರೂಪಕ್ಕೆ ಓ ಈ ಮೋಟರ್ ಸೈಕಲ್ಲು ಇದೆಯಲ್ವಾ ಅಂತ ಅನ್ಸ್ಬಿಡುತ್ತೆ ನೋಡಿ. ದೋಸ್ ಆರ್ ಕಾಲ್ಡ್ ಐ ವುಡ್ ಸೇ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲು. ನಿಮಗೆ ಅರೌಂಡ್ 30 to 40% ನೀವು ಅದನ್ನು ನೋಡ್ತೀರಾ. ಸೊ ದೋಸ್ ಮೋಟರ್ ಸೈಕಲ್ನ ನೀವು ಎಕ್ಸ್ಕ್ಲೂಸಿವ್ ಮೋಟರ್ ಕ್ಯಾಟಗರಿಯಲ್ಲಿ ನೀವು ರೇಟ್ ಮಾಡ್ಬೋದು. ಸೊ ಇವಾಗ ಕಾಮನ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ತೊಗೊಳ್ಳೋವಂಥ ಸೈಕಿ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ಫಸ್ಟ್ ಆಫ್ ಆಲ್ ಕೆಲವು ಕಾಮನ್ ಮೋಟರ್ ಸೈಕಲ್ಸ್ ಯಾವುದು, ಕೆಲವು ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ಸ್ ಯಾವುದು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೀಯಿಂಗ್ ಈಚ್ ಆಫ್ ದ ಕ್ಯಾಟಗರಿ. ಫಸ್ಟ್ ಆಫ್ ಆಲ್ ಸ್ಕೂಟರ್ಸಲ್ಲಿ ನಿಮಗೆ ಗೊತ್ತು ಆ್ಯಕ್ಟಿವಾಸ್ ತುಂಬಾ ಕಾಮನ್ ಸ್ಕೂಟರ್ಸು. ಆ್ಯಂಡ್ ಆ್ಯಕ್ಟಿವಾ ಬಿಟ್ಟರೆ ನಾನು ಮೋಸ್ಟ್ಲಿ ನೋಡೋದು ಈಸ್ ಆಕ್ಸಸ್ಸು. ಜುಪಿಟರ್ ಐ ವುಡ್ ಸೇ ಐ ವುಡ್ ರೇಟ್ ಇಟ್ ಆ್ಯಟ್ ಎನ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತೀನಿ ಜುಪಿಟರು. ಆ್ಯಂಡ್ ಅದೇನು ಬೇರೆ ಯಾವುದೋ ನಿಮ್ಗೆ ಝೂಮು ಆ್ಯಂಡ್ ಆಲ್ ದೋ ಸ್ಕೂಟರ್ಸು ನಿಮಗೆ ಒಂಥರ ಎಕ್ಸ್ಕ್ಲೂಸಿವ್ ಕ್ಯಾಟಗರಿಯಲ್ಲೇ ನೀವು ಹೇಳ್ಬೋದು. ವೆರಸ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬಗ್ಗೆ ಬರೋದಾದರೆ ಒಂದು ಡಬ್ಬಾ ಕಂಪನಿದೊಂದು ಸ್ಕೂಟರ್ ಇದೆ ವಿಚ್ ತುಂಬ ಕಾಮನ್ ಆಗಿದೆ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ, ನಿಮ್ಗೆ ಗೊತ್ತು ಯಾವ ಕಂಪನಿ ಅಂತ. ಅದು ಬಿಟ್ಟರೆ ಐ ಥಿಂಕ್ ದ TVS iQube ಆಲ್ಸೋ ತುಂಬ ಕಾಮನ್ ಆಗಿ ನಾನು ನೋಡ್ತೀನಿ. ಎಕ್ಸ್ಕ್ಲೂಸಿವ್ ನಿಜ ಹೇಳಬೇಕಂದ್ರೆ ಐ ಸ್ಟಿಲ್ ಫೀಲ್ ದ್ಯಾಟ್ ಏತರ್ ಇವಾಗ ಐ ಥಿಂಕ್ ತುಂಬ ಎಕ್ಸ್ಕ್ಲೂಸಿವ್ ಆಗ್ತಾ ಇದೆ. ಮೊದಲು ಏತರ್ ವಾಸ್ ದ ವೆರಿ ಕಾಮನ್ ಸ್ಕೂಟರ್, ಎಲೆಕ್ಟ್ರಿಕ್ ಸ್ಕೂಟರು, ಬಟ್ ಇವಾಗ ತುಂಬಾ ಎಕ್ಸ್ಕ್ಲೂಸಿವ್ ಆಗ್ತಾ ಇದೆ, ಎಸ್ಪೆಷಲಿ ದ ರಿಟ್ಸಾ. ಸೊ ದ್ಯಾಟ್ ಈಸ್ ಅ ವೆರಿ ಸ್ಟ್ರೇಂಜ್ ಥಿಂಗು, ಬಟ್ ಏತರ್ ತುಂಬ ಐ ವುಡ್ ಸೇ ತುಂಬ ಅನ್ಕಾಮನ್ ಅಂತ ಹೇಳ್ಬೋದು. ರಿವರ್ ಇಂಡಿ ನಾನು ನೋಡ್ತಾ ಇರ್ತೀನಿ, ಬಟ್ ಐ ಸ್ಟಿಲ್ ಫೀಲ್ ದ್ಯಾಟ್ ಅದು ಇವಾಗಲೂ ಒಂಥರ ಎಕ್ಸ್ಕ್ಲೂಸಿವ್ ಕ್ಯಾಟಗರಿಗೆ ಹೇಳ್ಬೋದು, ತುಂಬ ಕಾಮನ್ ಆಗಿಲ್ಲ. ಬಟ್ ಎಸ್ ಐ ಆಮ್ ಸೀಯಿಂಗ್ ಅ ಬಿಟ್ ಮೋರ್ ಇವಾಗ ರಿವರ್ ಇಂಡಿನ, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಚೆನ್ನಾಗಿದೆ ಅದು ಸ್ಕೂಟರು. ಸೊ ಜನ ಅದನ್ನ ಬೈ ಮಾಡ್ತಾ ಇದ್ದಾರೆ ಅಂತ ಖುಷಿ ಇದೆ. ಅದು ಬಿಟ್ಟರೆ ನಿಮಗೆ ನಾವು ಲೆಟ್ಸ್ ಕಮ್ ಟು ದ ಕಮ್ಯೂಟರ್ಸ್ ನೋಡೋದಂದರೆ ಐ ಥಿಂಕ್ ಸ್ಪ್ಲೆಂಡರ್ ತುಂಬ ಕಾಮನ್ ಆಗಿದೆ. ಸ್ಪ್ಲೆಂಡರು, ಶೈನು, ಇಟ್ಸ್ ಅ ವೆರಿ ವೆರಿ ಕಾಮನ್ ಮೋಟರ್ ಸೈಕಲ್ಸು ಕಮ್ಯೂಟರ್ಸಲ್ಲಿ. ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡೋದಾದರೆ ಐ ನೋ ಎಕ್ಸ್ಟ್ರೀಮ್ 125 ಇಟ್ಸ್ ನಾಟ್ ವೆರಿ ಎಕ್ಸ್ಕ್ಲೂಸಿವ್, ಬಟ್ ಸ್ಟಿಲ್ ನನ್ನ ಪ್ರಕಾರ ಅಷ್ಟು ಕಾಮನ್ ಆಗಿ ನಾನು ನೋಡಲ್ಲ ಎಕ್ಸ್ಟ್ರೀಮ್ 125 ಕಂಪೇರ್ ಟು ಸ್ಪ್ಲೆಂಡರ್ಸ್ ಲೈಕ್ ಎವ್ರಿವೇರ್ ನಾನು ನೋಡ್ತೀನಿ. ಸೊ ಅದನ್ನು ಕಂಪೇರ್ ಮಾಡೋದಾದರೆ ಡೆಫಿನೆಟ್ಲಿ ನೀವು 30 to 40% ನೀವು ಎಕ್ಸ್ಟ್ರೀಮ್ 125 ಆಗಿರಲಿ, ಇವನ್ N125, ಇವನ್ TVS ರೇಡಾರ್ ಆಲ್ಸೋ. TVS ರೇಡಾರ್ ಟು ಎನ್ ಎಕ್ಸ್ಟೆಂಟ್ ಐ ವುಡ್ ಸೇ ಕಾಮನ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಮಧ್ಯದಲ್ಲೇ ಇದೆ, ಬಟ್ ಸ್ಟಿಲ್ ತುಂಬ ಅಪರೂಪಕ್ಕೆ ನಾನು ನೋಡ್ತೀನಿ. ಬಟ್ ಎಕ್ಸ್ಟ್ರೀಮ್ 125 ತುಂಬ ಅನ್ಕಾಮನ್, ಆ್ಯಂಡ್ CB 125 ಅಂತೂ ಐ ವುಡ್ ಸೇ ತುಂಬ ಸೂಪರ್ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು ನೀವು. ದ ಜನರಲ್ ಪರ್ಪಸ್ ಮೋಟರ್ ಸೈಕಲ್ಸಲ್ಲಿ ಐ ಥಿಂಕ್ ಟು ಬಿ ವೆರಿ ಆನೆಸ್ಟ್ ನನ್ನ ಕಣ್ಣಿಗಂತೂ ಬೀಳೋದೇ ಇಲ್ಲ ಅದು. ಮೇ ಬಿ ಪಲ್ಸರ್ಸ್ ತುಂಬ ಕಾಮನ್ ಅಂತ ಹೇಳ್ಬೋದು, ಆ್ಯಂಡ್ ಅಪಾಚೆ ಸ್ವಲ್ಪ ನನ್ನ ಪ್ರಕಾರ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು ಜನರಲ್ ಪರ್ಪಸಲ್ಲಿ. ಕಮಿಂಗ್ ಟು ದ ಫುಲಿ ಫೇಡ್ ಸ್ಪೋರ್ಟ್ಸ್ ಬೈಕು ಆ್ಯಂಡ್ ನೇಕೆಡ್ ಬೈಕಲ್ಲಿ ಐ ಥಿಂಕ್ ಯಮಹಾ ಹೆವಿ ರೂಲ್ ಮಾಡ್ತಾ ಇದೆ. ದೇರ್ ವಾಸ್ ಅ ಟೈಮ್ ನನ್ನ ಪ್ರಕಾರ KTM ವಾಸ್ ರೂಲಿಂಗ್ ದಿಸ್ ಮಾರ್ಕೆಟು. ಇವಾಗ KTM ಆ್ಯಕ್ಚುಲಿ ನನ್ನ ಪ್ರಕಾರ ದ ಡ್ಯೂಕ್ಸ್ ಆಗಿರಲಿ ಅವ್ರದ್ದು RC ನನ್ನ ಪ್ರಕಾರ ತುಂಬಾ ಒಂದು ಎಕ್ಸ್ಕ್ಲೂಸಿವ್ ಕ್ಯಾಟಗರಿ ಆಗಿಬಿಟ್ಟಿದೆ. ತುಂಬ ಕಮ್ಮಿ ಜನ ಬೈ ಮಾಡ್ತಾ ಇದ್ದಾರೆ, ಬೀಟ್ ವಾಟ್ ಎವರ್ ರೀಸನ್ನು. ಇವಾಗ ಎಲ್ಲ ಕಡೆ ನೋಡಿದ್ರು ನನಗೆ ಪರ್ಸ್ನಲಿ R15 ನೋಡ್ತೀನಿ, ಆರ್ MP50 ನೋಡ್ತೀನಿ. ಸೊ ದೋಸ್ ಆರ್ ಅ ವೆರಿ ಕಾಮನ್ ಮೋಟರ್ ಸೈಕಲ್, ಆ್ಯಂಡ್ ಆಬ್ವಿಯಸ್ಲಿ ದೇರ್ ಆರ್ ರೀಸನ್ ವೈ ಇಟ್ ಇಸ್ ವೆರಿ ಕಾಮನು. ಸೊ ದಟ್ ಈಸ್ ಒನ್ ಥಿಂಗು. ರೆಟ್ರೋ ಮೋಟರ್ ಸೈಕಲಲ್ಲಿ ಹೇಳೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಗೊತ್ತು ಎವ್ರಿವೇರ್ ಯು ವಿಲ್ ಲುಕ್ ಆ್ಯಟ್ ಅ ಕ್ಲಾಸಿಕ್ಕು, ಎವ್ರಿವೇರ್ ಕ್ಲಾಸಿಕ್ಕು. ಈವನ್ ಬುಲೆಟ್ಗಿಂತ ಜಾಸ್ತಿ ಕಾಮನ್ ಅನಿಸುತ್ತೆ ಕ್ಲಾಸಿಕ್ಕು. ಆ್ಯಂಡ್ ಅದರ್ ಮೋಟರ್ ಸೈಕಲ್ಸ್ ನಂದು ಮೋಟರ್ ಸೈಕಲ್ ಸ್ಕ್ರಾಮ್ಲರ್ 400X ಆಗಿರಲಿ, ಸ್ಪೀಡ್ ಆಗಿರಲಿ, ಈವನ್ ಗೊರಿಲ್ಲಾ 450 ತುಂಬಾ ಐ ವುಡ್ ಸೇ ಗೊರಿಲ್ಲಾ ಟು ಎನ್ ಎಕ್ಸ್ಟೆಂಟ್ ತುಂಬಾ ಎಕ್ಸ್ಕ್ಲೂಸಿವ್ ರೆಟ್ರೋ ಮೋಟರ್ ಸೈಕಲ್. ಐ ನೋ ಇಟ್ಸ್ ಅ ನ್ಯೂ ರೆಟ್ರೋ ಕೈಂಡ್ ಆಫ್ ಮೋಟರ್ ಸೈಕಲ್, ಬಟ್ ತುಂಬಾ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಗೊತ್ತಿದೆ ನೋಡಿ, ಲೈಕ್ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ಸ್ ತುಂಬಾ ರೂಲ್ ಮಾಡುತ್ತೆ. ಮೀಟಿಯೋರ್ ಆಲ್ಸೋ ತುಂಬ ಕಾಮನ್ ಇದೆ, ಬಟ್ ಐ ವುಡ್ ಸೇ
ವೆರಿ ಕಾಮನ್ ಅಂತ ನೋಡೋದಾದರೆ ವುಡ್ ಡೆಫಿನೆಟ್ಲಿ ಸೇ ಕ್ಲಾಸಿಕ್. ಎವ್ರಿವೇರ್ ನಾನು ಕ್ಲಾಸಿಕ್ ನೋಡ್ತೀನಿ, ಬಟ್ ಪೀಪಲ್ ಸ್ಟಿಲ್ ಬೈ ದ್ಯಾಟು. ದಟ್ ಈಸ್ ಅ ಥಿಂಗು. ಆ್ಯಂಡ್ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ಅಗೇನ್ ರಾಯಲ್ ಎನ್ಫೀಲ್ಡ್ ಅಗೇನ್ ಅಲ್ಲೂ ರೂಲ್ ಮಾಡ್ತಾರೆ. ಅವ್ರದ್ದು ಹಳೆ ಹಿಮಾಲಯನ್ ಆಗಿರಲಿ ಹೊಸ ಹಿಮಾಲಯನ್ ಆಗಿರಲಿ ಎರಡೂ ನೀವು ತುಂಬ ಕಾಮನ್ ಆಗಿ ನೋಡ್ತೀರಾ. KTMದು 390 ಅಡ್ವೆಂಚರು ತುಂಬ ಐ ವುಡ್ ಸೇ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು, ಅಷ್ಟು ಕಾಮನ್ ಆಗಿ ನೀವು ನೋಡಲ್ಲ. RTX ಐ ಡೋಂಟ್ ನೋ ವೈ, ಅದಂತೂ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿದೆ, ಈವನ್ ಶೋರೂಮಲ್ಲೂ ಕಾಣ್ತಾ ಇಲ್ಲ. TVS ಅವರೇ ಪ್ಲೀಸ್ ಕಮಾನ್, ಪೀಪಲ್ ಆರ್ ವೇಟಿಂಗ್ ಫಾರ್ ದಟ್ ಮೋಟರ್ ಸೈಕಲ್, ಬೇಗ ಪ್ರೊಡ್ಯೂಸ್ ಮಾಡಿ. ತುಂಬ ಜನ ಬುಕ್ ಮಾಡಿದ್ದಾರೆ, ಅವ್ರಿಗೆ ಸಿಗೋ ಥರ ಮಾಡಿ, ಅವ್ರ ಕನಸನ್ನ ನನಸು ಮಾಡೋ ಥರ ಮಾಡಿ ಟು ಓನ್ ದೇರ್ ಫಸ್ಟ್ ADV ಬೈಕು. ಸೊ ದಟ್ ಈಸ್ ಮೈ ರಿಕ್ವೆಸ್ಟು. ಎನಿವೆ RTX ತುಂಬಾ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಆಫ್ ರೋಡರ್ಸಲ್ಲಿ ಐ ವುಡ್ ಸೇ ದ ಎಕ್ಸ್ಪಲ್ಸ್ ಇಸ್ ರಿಯಲಿ ಕಾಮನ್ನು. ಐ ಮೀನ್ ಆಬ್ವಿಯಸ್ಲಿ ಸಿಟಿಯಲ್ಲಂತೂ ಕಾಮನ್ ಇದೆ, ನೀವು ಆಫ್ ರೋಡ್ ಯೂಸ್ ಕೇಸಲ್ಲೂ ನೀವು ತುಂಬಾ ಕಾಮನ್ ಆಗಿ ನೋಡ್ತೀರಾ. KLX ತುಂಬಾ ಅನ್ಕಾಮನ್ನು. ನಾನು ಊಟಿಯಲ್ಲಿ ನಾನು ಟೂರ್ ಮಾಡಬೇಕಾದ್ರೆ ನಾನು ನೋಡಿದೆ ಒಂದು KLXನ, ವೆರಿ ರೇರ್ ಒಕೇಶನ್ ನಾನು KLX ನೋಡಿದ್ದೀನಿ. ಬಟ್ ವೆರಿ ಸರ್ಪ್ರೈಸ್ಡು, KLX ಅವರು ಸ್ವಲ್ಪ ಮಾರ್ಕೆಟಿಂಗಲ್ಲಿ ಫೇಲ್ ಮಾಡಿದ್ದಾರೆ. ಪ್ರಾಡಕ್ಟ್ ಚೆನ್ನಾಗಿದೆ, ಪ್ರೈಸು ಚೆನ್ನಾಗಿದೆ. ಆ್ಯಕ್ಚುಲಿ ಐ ನೋ ದೇರ್ ಇಂಡಿಯನ್ ವರ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾ ಇದ್ದಾರೆ. ಬಟ್ ಟು ಬಿ ವೆರಿ ಆನೆಸ್ಟ್, ಫಾರ್ ದ ಯೂಸ್ ಕೇಸು ಅದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಬಟ್ ನಾಟ್ ಅ ಗುಡ್ ಮಾರ್ಕೆಟಿಂಗ್ ಫ್ರಮ್ ಕವಾಸಾಕಿ, ಬಿಕಾಸ್ ಆಫ್ ದಟ್ ಅವರು ಚೆನ್ನಾಗಿ ಸೇಲ್ಸ್ ಮಾಡ್ತಾಯಿಲ್ಲ. ಸೊ ಅದೊಂದು ಎಕ್ಸ್ಕ್ಲೂಸಿವ್ ಕ್ಯಾಟಗರಿಗೆ ಬಂದುಬಿಟ್ಟಿದೆ. ಸೊ ಎನಿವೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ಒಂದು ಐಡಿಯಾ ಕೊಡೋಕ್ಕೆ ನಿಮಗೆ ಕಾಮನ್ ಯಾವುದು ಎಕ್ಸ್ಕ್ಲೂಸಿವ್ ಯಾವುದು ಅಂತ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಬೈ ಅ ಕಾಮನ್ ಮೋಟರ್ ಸೈಕಲ್ ಆ್ಯಂಡ್ ಪೀಪಲ್ ಬೈ ಎನ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್. ಸೊ ಬೇಸಿಕಲಿ 3 ರೀಸನ್ಸ್ ಕೊಡ್ತೀನಿ ಯಾಕೆ ಕಾಮನ್ ಆ್ಯಂಡ್ ಎಕ್ಸ್ಕ್ಲೂಸಿವ್. ಆಬ್ವಿಯಸ್ಲಿ ಒನ್ ಪಾಯಿಂಟ್ ನಾನು ರಿಲೇಟೆಡ್ ಟು ದ ಸೋಷಿಯಲ್ ಮೀಡಿಯಾ ಆರ್ ಕಂಟೆಂಟ್ ಕ್ರಿಯೇಷನ್ ಪಾಯಿಂಟ್ ಆಫ್ ವ್ಯೂನು ಹೇಳ್ತೀನಿ ನಾನು. ಸಿ ದ ಮೇನ್ ರೀಸನ್ ವೈ ಪೀಪಲ್ ಬೈ ಅ ಕಾಮನ್ ಮೋಟರ್ ಸೈಕಲ್ ಇಸ್ ಆಬ್ವಿಯಸ್, ನಿಮಗೆ ಗೊತ್ತಿರೋ ಥರ. ದಟ್ ಈಸ್ ಬೇಸಿಕಲಿ ದೇ ವಾಂಟ್ ಟು ಬೈ ಅ ಸೇಫ್ ಮೋಟರ್ ಸೈಕಲ್. ಬಿಕಾಸ್ ಒಂದು ಕಾಮನ್ ಮೋಟರ್ ಸೈಕಲ್ ಬೈ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್ ಅದರದ್ದು ಪಾರ್ಟ್ಸ್ ಅವೈಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅದ್ರ ಬಗ್ಗೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂ ನಿಮಗೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು, ಬಿಕಾಸ್ ಲಾಟ್ ಆಫ್ ಓನರ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಶೋರೂಮ್ ಅವೈಲಬಿಲಿಟಿ ಇರುತ್ತೆ ನಿಮಗೆ, ಆ್ಯಂಡ್ ಡೆಲಿವರೀಸ್ ಚೆನ್ನಾಗಿ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಲಾಟ್ ಆಫ್ ಇಶ್ಯೂಸ್ ನಿಮಗೆ ರಿಸಾಲ್ವ್ ಆಗುತ್ತೆ ಬಿಕಾಸ್ ಕಾಮನ್ ಮೋಟರ್ ಸೈಕಲ್ನ ನೀವು ಓನ್ ಮಾಡ್ತೀರಂದ. ಸೊ ಐ ಡೂ ಫೀಲ್ ದಟ್ ಈಸ್ ಅ ಮೇನ್ ರೀಸನ್ ವೈ ಪೀಪಲ್ ಬೈ ಕಾಮನ್ ಮೋಟರ್ ಸೈಕಲ್. ಅಗೇನ್ ಒನ್ ಮೋರ್ ಪಾಯಿಂಟ್ ಹೇಳ್ಬೇಕಂತ ಇದ್ದೀನಿ, ವೆದರ್ ಇಟ್ ಬಿ ಅ ಕಾಮನ್ ಆರ್ ಎಕ್ಸ್ಕ್ಲೂಸಿವ್, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇಟ್ ಮೈಟ್ ಬಿ ದ ರೈಟ್ ಮೋಟರ್ ಸೈಕಲ್ ವಿಚ್ ದ ರೈಡರ್ ಎಕ್ಸ್ಪೆಕ್ಟೆಡ್, ಆರ್ ರೈಡರ್ ಎಕ್ಸ್ಪೆಕ್ಟೇಷನ್ನ ಬೇಸಿಕಲಿ ಪೂರೈಸ್ತು. ದ್ಯಾಟ್ ಮೈಟ್ ಬಿ ದ ಮೋಟರ್ ಸೈಕಲ್. ಅದರಿಂದ ಮೋಟರ್ ಸೈಕಲ್ನ ಬೈ ಮಾಡ್ತಾ ಇರ್ಬೋದು ರೈಡರು. ನಾಟ್ ನೆಸೆಸರಿಲಿ ಅದು ಕಾಮನ್ ಆಗಿದೆ, ಎಕ್ಸ್ಕ್ಲೂಸಿವ್ ಆಗಿದೆ ಅದನ್ನ ಕನ್ಸಿಡರ್ ಮಾಡದೆ ಬೈ ಮಾಡ್ತಾನೆ. ಬಟ್ ಎಸ್, ಇಲ್ಲಿ ನಾನು ಅಗೇನ್ ಅರ್ಥ ಮಾಡ್ಕೋಬೋದಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇರೋರು ಐ ಥಿಂಕ್ ವೆನ್ ದೇ ಬೈ ಅ ಕಾಮನ್ ಮೋಟರ್ ಸೈಕಲ್ ಮೋಸ್ಟ್ಲಿ ಅವರು ಒಂದು ಸೇಫ್ ಮೋಟರ್ ಸೈಕಲ್ ಬೈ ಮಾಡಬೇಕಂತ ಇದ್ದಾರೆ, ಅದಕ್ಕೋಸ್ಕರ ಅವ್ರು ಬೈ ಮಾಡ್ತಾ ಇರ್ತಾರೆ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ವೈ ಸಮನ್ ಬೈಸ್ ಕಾಮನ್ ಮೋಟರ್ ಸೈಕಲ್ ಅಂತ ಕೇಳೋದಾದರೆ, ಐ ವುಡ್ ಸೇ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಮೋಟರ್ ಸೈಕ್ಲಿಸ್ಟು ಆರ್ ರೈಡರು ದೇ ವಾಂಟ್ ಟು ಫೋಕಸ್ ಮೋರ್ ಆನ್ ದ ರೈಡಿಂಗ್ ಆಸ್ಪೆಕ್ಟ್ ದ್ಯಾನ್ ದ ಓನರ್ಶಿಪ್ ಆಸ್ಪೆಕ್ಟು. ದೇ ರಿಯಲಿ ಡೋಂಟ್ ಕೇರ್ ವಾಟ್ ಮೋಟರ್ ಸೈಕಲ್ ದೇ ಆರ್ ಓನಿಂಗ್, ದೇ ಆರ್ ಮೋರ್ ಫೋಕಸ್ಡ್ ಆನ್ ವಾಟ್ ದ ಮೋಟರ್ ಸೈಕಲ್ ವಿಲ್ ಡೂ ಆನ್ ವಾಟ್ ಎವರ್ ಇಂಟೆಂಡೆಡ್ ಪರ್ಪಸ್ ದೇ ರೈಡಿಂಗ್. ಅಂದರೆ ನೀವು ಟ್ರ್ಯಾಕ್ ಯೂಸ್ಗೆ ನೀವು ಯೂಸ್ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ಟ್ರ್ಯಾಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಷ್ಟೇ. ಯು ಆರ್ ರಿಯಲಿ ನಾಟ್ ವರಿಡ್ ಅಬೌಟ್ ಯಾವ ಮೋಟರ್ ಸೈಕಲ್ನ ನೋಡ್ ಮಾಡ್ತಾ ಇದ್ದೀನಿ ಅಂತ. ಅವ್ರು ನೀವೊಂದು ಟೂರ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದಾರೆ, ಟೂರ್ ಯಾವ ಥರ ಮಾಡುತ್ತೆ ಮೋಟರ್ ಸೈಕಲ್ ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ ರಾದರ್ ದ್ಯಾನ್ ದ ಮೋಟರ್ ಸೈಕಲ್ ಯಾವ ಥರ ಇದೆ, ಲುಕ್ ಯಾವ ಥರ ಇದೆ. ಐ ಮೀನ್ ಲುಕ್ ಬಗ್ಗೆ ಆಬ್ವಿಯಸ್ಲಿ ನೀವು ನೋಡ್ಕೊಂಡೇ ತೊಗೊಂಡಿರ್ತೀರಾ, ಬಟ್ ಐಮ್ ಟೆಲಿಂಗ್ ಯು ಆರ್ ನಾಟ್ ರಿಯಲಿ ವರಿಡ್. ಓಕೆ ಇದು ತುಂಬ ಎಕ್ಸ್ಕ್ಲೂಸಿವ್ ಆಗಿ ಕಾಣ್ತಾ ಇದೆಯಾ ಇಲ್ವಾ ಅದೆಲ್ಲ ನೀವು ಅಷ್ಟೊಂದು ವರಿಡ್ ಆಗಿಲ್ಲ. ಸೊ ಯು ಆರ್ ಮೋರ್ ಫೋಕಸ್ಡ್ ಆನ್ ದ ರೈಡಿಂಗ್ ಆಸ್ಪೆಕ್ಟ್ ರಾದರ್ ದನ್ ದ ಓನರ್ಶಿಪ್ ಆಸ್ಪೆಕ್ಟು. ಆ್ಯಂಡ್ ಥರ್ಡ್ ರೀಸನ್ ಆಬ್ವಿಯಸ್ಲಿ ನಾನು ಪಾಯಿಂಟ್ ಔಟ್ ಮಾಡ್ದಂಗೆ ದ ಮೋಟೋ ಬ್ಲಾಗರು ಆರ್ ಕಂಟೆಂಟ್ ಕ್ರಿಯೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ನೋಡೋದಾದರೆ ಇಟ್ ಈಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾ ನನ್ನ ಪ್ರಕಾರ. ಆ್ಯಂಡ್ ಇದು ನಿಮ್ಗೆ ಗೊತ್ತಿರೋ ವಿಚಾರನೇ, ಐ ಮೀನ್ ಯು ಡೋಂಟ್ ನೀಡ್ ಟು ರಿಯಲಿ ಥಿಂಕ್ ಅಬೌಟ್ ಇಟ್. ದಟ್ ಈಸ್ ಬೇಸಿಕಲಿ ನೀವೊಂದು ಕಾಮನ್ ಮೋಟರ್ ಸೈಕಲ್ ತೊಗೋತಾ ಇದ್ದೀರ ಅಂದರೆ ಮೋರ್ ಲೈಕ್ಲಿ ಈಸ್ ದ್ಯಾಟ್ ನಿಮಗೆ ನಿಮ್ಮ ಕಂಟೆಂಟ್ ಜಾಸ್ತಿ ಓಡುತ್ತೆ. ಆಲ್ಸೋ ನಿಮ್ಮದು ಆಡಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಫಾರ್ ದಟ್ ಕಂಟೆಂಟ್ ಅಂತ ನಂಗೆ ಅನಿಸುತ್ತೆ ಪರ್ಸ್ನಲಿ. ಬಿಕಾಸ್ ಆಬ್ವಿಯಸ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಕಂಟೆಂಟ್ ಏನಕ್ಕೆ ಓಡುತ್ತೆ ಅಂತ ನಿಮಗೆ ಶಾಕ್ ಆಗಿದ್ದೀರ ಅಂದರೆ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಮೋಟರ್ ಸೈಕಲ್. ನೀವು ಅದು ಮೋಟರ್ ಸೈಕಲ್ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ, ಅವ್ರ ಮೋಟರ್ ಸೈಕಲ್ನ ಓಡಿಸಿದ್ರೆ ಯಾವ ಥರ ಓಡಿಸ್ಬೇಕು, ಏನೇನು ಮಾಡಿಫಿಕೇಷನ್ ಮಾಡಬೇಕು, ಆ್ಯಂಡ್ ಮೇಂಟೆನೆನ್ಸ್ ಟೈಮಲ್ಲಿ ನೀವೇನೇನು ಅಬ್ಸರ್ವ್ ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನಿಮಗೆ ಜಾಸ್ತಿ ವ್ಯೂವರ್ಸ್ ಇರ್ತಾರೆ. ಬಿಕಾಸ್ ಅವರು ಓನ್ ಮಾಡ್ತಾ ಇರ್ತಾರೆ ಮೋಟರ್ ಸೈಕಲ್ನ, ಆರ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓನಿಂಗ್ ದಟ್ ಮೋಟರ್ ಸೈಕಲ್. ಸೊ ಅದರಿಂದ ಕಾಮನ್ ಮೋಟರ್ ಸೈಕಲ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಅಗೇನ್ ತುಂಬ ಕಾಮನ್ ಆಗಿಬಿಟ್ರೆ ಮೇ ಬಿ ವ್ಯೂಸ್ ಕಮ್ಮಿ ಆಗ್ಬೋದು. ಬಟ್ ಐ ನೋ ಲೈಕ್ ದೇರ್ ವಿಲ್ ಬಿ ಅ ಟೈಮ್ ವೆನ್ ಇನಿಷಿಯಲಿ ಲಾಂಚ್ ಆದಾಗ ತುಂಬ ಜನ ನೋಡ್ತಾರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಐ ನೋ ದಟ್ ಫಾರ್ಮುಲಾ. ಬಟ್ ಸ್ಟಿಲ್ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಆ ಮೋಟರ್ ಸೈಕಲ್ ಪಾಪ್ಯುಲರ್ ಆಗಿದ್ದರೆ ಲೈಕ್ ಹಿಮಾಲಯನ್ ನೀವು ನೋಡೋದಾದರೆ ಪೀಪಲ್ ವಿಲ್ ಸ್ಟಿಲ್ ವಾಚ್ ದ ವಿಡಿಯೋಸ್ ಬಿಕಾಸ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಮೋಟರ್ ಸೈಕಲ್. ಸೊ ಆ ಥರನೂ ಆಗುತ್ತೆ. ಲೈಕ್ ತುಂಬ ಓಲ್ಡ್ ಆಗಿಬಿಟ್ರೆ ಮೇ ಬಿ ಇಂಟ್ರೆಸ್ಟ್ ಲೂಸ್ ಆಗ್ಬೋದು. ಬಟ್ ಮೋಸ್ಟ್ಲಿ ಇಫ್ ಯು ಬೈ ಅ ಕಾಮನ್ ಮೋಟರ್ ಸೈಕಲ್ ಜನರದ್ದು ಇಂಟ್ರೆಸ್ಟ್ ಡೆಫಿನೆಟ್ಲಿ ಗಮನ ಇದ್ದೇ ಇರುತ್ತೆ ಅಂತ ನನ್ನ ಒಪಿನಿಯನು. ಓಕೆನಾ? ಸೊ ಇದು ಐ ವುಡ್ ಸೇ 3 ರೀಸನ್ ಅಂತ ಹೇಳ್ಬೋದು ವೈ ಪೀಪಲ್ ಬೈ ಅ ಕಾಮನ್ ಮೋಟರ್ ಸೈಕಲು. ನಾವು ಕಮಿಂಗ್ ಟು ದ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲು. ಸೊ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ನ ಜನ ಏನಕ್ಕೆ ಬೈ ಮಾಡ್ತಾರೆ ಅಂತ ಕೇಳೋದಾದರೆ ಫಸ್ಟ್ ಪಾಯಿಂಟ್ ಆಬ್ವಿಯಸ್ಲಿ ದ ಪಾಯಿಂಟ್ ಈಸ್ ದಟ್ ಇಟ್ ಈಸ್ ನಾಟ್ ಅ ಸೇಫ್ ಬೈ. ಬಟ್ ಸ್ಟಿಲ್ ಏನಕ್ಕೆ ಬೈ ಮಾಡ್ತಾ ಇದ್ದಾರೆ ಒಂದು ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಅಂದರೆ ಐ ಥಿಂಕ್ ದೇ ಆರ್ ನಾಟ್ ವರಿಡ್ ಅಬೌಟ್ ಸೇಫ್ಟಿ ಒಂದು ಆಬ್ವಿಯಸ್ಲಿ, ಬಿಕಾಸ್ ಫಾರ್ ದೆಮ್ ದ ಬಿಗರ್ ಫೋಕಸ್ ಈಸ್ ದೇ ವಾಂಟ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್ ಫಾರ್ ಶ್ಯೂರ್.
ಸೊ ದೇ ವಾಂಟ್ ಟು ಲುಕ್ ಡಿಫ್ರೆಂಟ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡು. ಆ್ಯಂಡ್ ಸ್ವಲ್ಪ ಅವರು ಬ್ರೇವ್ ಆಗಿದ್ದಾರೆ, ದೇ ಆರ್ ರಿಯಲಿ ನಾಟ್ ವರಿಡ್ ಅಬೌಟ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ದೆಮ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಮೋಸ್ಟ್ಲಿ ಅವ್ರಿಗೆ ಸೇಫರ್ ಬೈ ಮಾಡಬೇಕು ಅವ್ರಿಗೆ ಅಂತ ಅಷ್ಟು ಲೈಕ್ ಎವ್ರಿಬಡಿ ಎಲ್ಸು ಅವ್ರಿಗೆ ಮೈಂಡಲ್ಲಿಲ್ಲ. ಸೊ ದೇ ಆರ್ ರೆಡಿ ಟು ಟೇಕ್ ದ ರಿಸ್ಕ್ ಫಾರ್ ಶೋರ್. ಸೊ ಆ ಮೈಂಡ್ ಸೆಟ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ದ್ಯಾಟ್ ನಿಮಗೆ ಒಂದು ಕಾಮನ್ ಮೋಟರ್ ಸೈಕಲ್ ನಾನು ಹೇಳಿದೆ ನೋಡಿ, ದ್ಯಾಟ್ ಯು ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ರೈಡಿಂಗ್ ದೆನ್ ಓನರ್ಶಿಪ್ಪು. ಐ ಥಿಂಕ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ತಗೊಳ್ಳೋರ ಮೈಂಡಲ್ಲಿ ಐ ಡೂ ಫೀಲ್ ದ್ಯಾಟ್ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಓನರ್ಶಿಪ್. ಅಗೇನ್ ಅವ್ರಿಗೆ ರೈಡಿಂಗ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಅಂತ ಅಲ್ಲ, ಆಬ್ವಿಯಸ್ಲಿ ಒಂದು ಮೋಟರ್ ಸೈಕಲ್ ನೀವು ಓನ್ ಮಾಡ್ತಾ ಇದ್ದೀರಾ ಅಂದರೆ ಆರ್ ಯು ಬಾಟ್ ಅ ಮೋಟರ್ ಸೈಕಲ್, ಆಬ್ವಿಯಸ್ಲಿ ಯು ವಾಂಟ್ ಟು ರೈಡ್ ದಟ್ ಮೋಟರ್ ಸೈಕಲ್, ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹೌ ದ ರೈಡಿಂಗ್ ಈಸ್, ಬಟ್ ಯು ಆರ್ ಆಲ್ಸೋ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಓನರ್ಶಿಪ್. ಮೇ ಬಿ ನನಗೆ ಅದನ್ನು ಯಾವ ಥರ ಮಾಡಿಫೈ ಮಾಡಬೇಕು, ಯಾವ ಥರ ಕಾಣುತ್ತೆ ಆ ಮೋಟರ್ ಸೈಕಲು, ಫೋಟೋಸಲ್ಲಿ ಯಾವ ಥರ ಕಾಣುತ್ತೆ, ಬೇರೆಯವ್ರ ಮುಂದೆ ನಾನು ಯಾವ ಥರ ಶೋ ಆಫ್ ಮಾಡ್ಬೋದು ಈ ಮೋಟರ್ ಸೈಕಲ್ನ. ಸೊ ಇಟ್ ಇಸ್ ಲಿಟಲ್ ಬಿಟ್ ಆಫ್ ಐ ವುಡ್ ಸೇ ಓನರ್ಶಿಪ್ ಪಾಯಿಂಟ್ ಆಫ್ ವ್ಯೂ ಇಂದನೇ ನೋಡ್ತಾರೆ. ಸೊ ಯಾವ ಥರ ಇಸ್ ಇಟ್ ಟು ಓನ್ ದ ಮೋಟರ್ ಸೈಕಲ್. ಸೊ ದೇರ್ ಲಿಟಲ್ ಬಿಟ್ ಲೆಸ್ ವರಿಡ್ ಅಬೌಟ್ ದ ರೈಡಿಂಗ್ ಆಸ್ಪೆಕ್ಟ್ ಅಂತ ನನಗೆ ಅನಿಸುತ್ತೆ, ಎಸ್ಪೆಷಲಿ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ತಗೊಳ್ಳೋರು. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು ದ್ಯಾಟ್, ಅಗೇನ್ ಹೇಳಿದೆ ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವ್ರದ್ದು ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಮೀಟ್ ಆಗಿರೋದ್ರಿಂದ ಮೋಟರ್ ಸೈಕಲ್ ತೊಗೊಂಡಿರ್ತಾರೆ ನೋಡಿ, ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ದಿಸ್ ಮೈಟ್ ನಾಟ್ ಬಿ ದ ಫ್ಯಾಕ್ಟು. ಅವ್ರಿಗೆ ಮೇ ಬಿ ದೇ ಆರ್ ನಾಟ್ ವರಿಡ್ ಅಬೌಟ್ ದ ಮೋಟರ್ ಸೈಕಲ್ ಎಟ್ ಆಲ್. ಏನು ಬೇಕಿತ್ತು ಆ ಮೋಟರ್ ಸೈಕಲಲ್ಲಿ, ಈ ಮೋಟರ್ ಸೈಕಲ್ ಸಿಕ್ತು ಅದಕ್ಕೆ ನಾನು ತೊಗೊಂಡಿದ್ದೀನಿ, ಏನೇನೋ ಬಕವಾಸ್ ಹೇಳ್ಬೇಡ ಅಂತ ಹೇಳ್ಬೋದು. ಸೊ ನೀವು ಹೇಳ್ತಾರೆ ಟ್ರೂ, ಬಟ್ ನಾನು ಹೇಳ್ತಾರೆ ಕನ್ಫ್ಯೂಷನ್ ಇರ್ತಾರೆ ನೋಡಿ, ಅವರು ಬಗ್ಗೆ ನಾನು ಮಾತಾಡ್ತಾ ಇರೋದು ಮೋಸ್ಟ್ಲಿ. ಸೊ ದಟ್ ಈಸ್ ದ ಪಾಯಿಂಟು. ಸೊ ಅವರು ಓನರ್ಶಿಪ್ ಬಗ್ಗೆ ಜಾಸ್ತಿ ಫೋಕಸ್ ಆಗಿರ್ತಾರೆ. ನಾವು ದ ಮೋಟೋ ವ್ಲಾಗರ್ ಪಾಯಿಂಟ್ ಆಫ್ ವ್ಯೂನ ನೋಡೋದಾದರೆ, ಯು ನೋ ದ್ಯಾಟ್ ಇಫ್ ಯು ಆರ್ ಓನಿಂಗ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್, ತುಂಬ ಜನ ಅನ್ಕೋತಾರೆ ದ್ಯಾಟ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ತೊಗೊಂಡ್ರೆ ತುಂಬ ಜನ ವ್ಯೂ ಮಾಡ್ತಾರೆ ಅವ್ರ ಕಂಟೆಂಟ್ ಅಂತ. ಆ್ಯಕ್ಚುಲಿ ನನ್ನ ಪ್ರಕಾರ ಆ ಥರ ಆಗಲ್ಲ. ನನಗೇನೆ ಎಕ್ಸ್ಪೀರಿಯನ್ಸ್ ಇದೆ. ಐ ಆಮ್ ನಾಟ್ ಸೇಯಿಂಗ್ ದ ಸ್ಕ್ರಾಮ್ಲರ್ 400X ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಅಂತಲ್ಲ, ಬಟ್ ಐ ಹ್ಯಾವ್ ನಾಟ್ ಸೀನ್ ಲಾಟ್ ಆಫ್ ಪೀಪಲ್ ಯೂಸಿಂಗ್ ಸ್ಕ್ರಾಮ್ಲರ್ 400X ಫಾರ್ ಟೂರಿಂಗ್. ಐ ನೋ ಸ್ಕ್ರಾಮ್ಲರ್ 400X ನೀವು ಹೇಳ್ಬೋದು ಇಟ್ಸ್ ಅ ಡೂ ಆಲ್ ಮೋಟರ್ ಸೈಕಲ್, ಬಟ್ ನೀವು ಕಂಟೆಂಟ್ ಯಾವುದ್ರ ಮೇಲೆ ಮಾಡ್ತೀರಾ, ಡೂ ಆಲ್ ಮೇಲೆ ಮಾಡ್ತೀರಾ. ಆಬ್ವಿಯಸ್ಲಿ ನೀವು ಸ್ಕ್ರಾಮ್ಲರ್ ಓನ್ ಮಾಡ್ತಾ ಇದ್ದೀರಾ ಅಂದರೆ ಮೋಸ್ಟ್ಲಿ ಟೂರಿಂಗ್ ಆಸ್ಪೆಕ್ಟಿಂದನೇ ಕಂಟೆಂಟ್ ಮಾಡ್ತೀರಾ. ಆ್ಯಂಡ್ ಪೀಪಲ್ ಟೂರಿಂಗ್ ಆಸ್ಪೆಕ್ಟಲ್ಲಿ ಕಂಟೆಂಟ್ ಮಾಡೋದು ಫಸ್ಟ್ ಆಫ್ ಆಲ್ ಅವ್ರ ಕ್ಯಾಟಗರಿ ಆಫ್ ಮೋಟರ್ ಸೈಕಲೇ ನೋಡ್ತಾರೆ. ADV ನೋಡ್ ಮಾಡ್ತಾ ಇದ್ದಾನೆ, ಸ್ಕ್ರಾಮ್ಲರ್ ಓನ್ ಮಾಡ್ತಾರೆ. ADV ಇಸ್ ಅ ವೆರಿ ಪಾಪ್ಯುಲರ್ ಕ್ಯಾಟಗರಿ. ಅದರಲ್ಲೂ ಹಿಮಾಲಯನ್ ತುಂಬ ಪಾಪ್ಯುಲರ್ ಇದೆ. ಸೊ ಆಬ್ವಿಯಸ್ಲಿ ವ್ಯೂಸ್ ವೈಸು ನಿಮಗೆ ಕಂಪ್ಯಾರಿಟಿವ್ಲಿ ನನಗೆ ಕಮ್ಮಿ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಬಟ್ ವೈ ಐ ಸ್ಟಿಲ್ ಚೂಸ್ ಟು ಓನ್ ಅ ಸ್ಕ್ರಾಮ್ಲರ್ 400X. ಒನ್ ಥಿಂಗ್ ವಾಟ್ ಐ ಫೀಲ್ ಈಸ್, ನನ್ನ ಪ್ರಕಾರ ದಿಸ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಓನ್ ಮಾಡ್ತಾರಲ್ವಾ, ಅವ್ರು ತುಂಬಾ ದೇ ಸ್ಟೇ ಟ್ರೂ ಟು ವಾಟ್ ದೇ ಥಿಂಕ್ ಅಬೌಟ್ ದ ಮೋಟರ್ ಸೈಕಲ್ ಆ್ಯಂಡ್ ದೇ ಆರ್ ನಾಟ್ ವರಿಡ್ ಅಬೌಟ್ ಅದರ್ ಪೀಪಲ್ಸ್ ವ್ಯಾಲಿಡೇಷನ್ ಅಂತ ನಂಗೆ ಅನ್ಸುತ್ತೆ. ದಿಸ್ ಇಸ್ ಸಮಥಿಂಗ್ ಐ ಫೀಲ್, ಬಿಕಾಸ್ ಓಕೆ ನನ್ನ ಮೋಟರ್ ಸೈಕಲ್ ಬಿಡಿ ಸ್ವಲ್ಪ ಕಾಮನ್ ಇದೆ, ಬಟ್ ಇಮ್ಯಾಜಿನ್ ಮಾಡಿ ಅ ಗೈ ಹೂ ಇಸ್ ಪ್ಲಾನಿಂಗ್ ಟು ಬೈ ಅ ರಾನಿನ್ ಈ ಟೈಮಲ್ಲಿ, ಎಸ್ಪೆಷಲಿ 2026 ವೇರ್ ರಾನಿನ್ ಆಲ್ರೆಡಿ ಎಷ್ಟೊಂದು ಜನ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರು ಬೇರೆ ಮೋಟರ್ ಸೈಕಲ್ ತಗೋ ಅಂತ ಹೇಳ್ತಾರೆ, RTX ತಗೋ, ರಾನಿನ್ ಯಾಕೆ ತೊಗೋಬೇಕಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ರಾನಿನ್ ಮೋಟರ್ ಸೈಕಲ್ ತೊಗೊಂಡು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಅಂದರೆ ಯು ಆರ್ ವೆರಿ ಟ್ರೂ ಟು ವಾಟ್ ಯು think about a motorcycle and you really don't worry about what's other validation, because ನನಗೆ ಇದು ಪರ್ಫೆಕ್ಟ್ motorcycle ಗುರು, I don't worry about what people think about me. So that is a thing which exclusive motorcyclists ಡೆಫಿನೆಟ್ಲಿ ಸೈಕಿ ಆ ಥರ ಇರುತ್ತೆ ಅಂತ ನಂದು ಅಸಂಪ್ಷನು. ಆ್ಯಂಡ್ ನಾನು ನನ್ನದೇ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಅಗೇನ್ ಐ ಆಮ್ ನಾಟ್ ಲೈಕ್ ಅ ವೆರಿ ಎಕ್ಸ್ಕ್ಲೂಸಿವ್ ಕೈಂಡ್ ಆಫ್ ಪರ್ಸನ್ ಏನಲ್ಲ. ಐ ಡಿಡ್ ಸಿ ಆಬ್ವಿಯಸ್ಲಿ ಅಂದರೆ ಮೋಟರ್ ಸೈಕಲ್ ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ಎವ್ರಿ ಒನ್ ಇಸ್ ಹ್ಯಾಪಿ ವಿತ್ ದಿಸ್ ಮೋಟರ್ ಸೈಕಲ್ ಅಂತಲೂ ನೋಡಿದೆ. ಬಟ್ ಡಿಫ್ರೆಂಟಾಗಿ ಇರೋಂಥ ಮೋಟರ್ ಸೈಕಲ್ ನನಗೆ ಪರ್ಸ್ನಲಿ ಇಷ್ಟ. ಬಟ್ ದೆರ್ ಈಸ್ ಒನ್ ಮೋರ್ ಥಿಂಗ್, ಓಕೆನಾ, ಓಕೆ ತುಂಬ ಚೆನ್ನಾಗಿ ಅನಿಸುತ್ತೆ ದಟ್ ಓಕೆ ಇಸ್ ದ್ಯಾಟ್ ನಾವು ಒಂದು ಮೋಟರ್ ಸೈಕಲ್ ನಮಗೆ ಡಿಫ್ರೆಂಟಾಗಿ ಕಾಣಲೇಬೇಕು ಅಂದರೆ ವಿ ಹ್ಯಾವ್ ಟು ಬೈ ಎನ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಅಂತ ಅನ್ಕೋತಾರೆ. ದಟ್ ಈಸ್ ನಾಟ್ ನೆಸೆಸರಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕಾಮನ್ ಮೋಟರ್ ಸೈಕಲ್ ನಾನು ಬೈ ಮಾಡೋರು ದೇ ಕ್ಯಾನ್ ಗೆಟ್ ದಟ್ ಫೀಲಿಂಗ್ ಆಫ್ ಎಕ್ಸ್ಕ್ಲೂಸಿವಿಟಿ. ಹೆಂಗೆ ಅಂತ ಕೇಳೋದಾದರೆ ಆಬ್ವಿಯಸ್ಲಿ ಆ ಕಾಮನ್ ಮೋಟರ್ ಸೈಕಲ್ನ ಹೆವಿಲಿ ಮಾಡಿಫೈ ಮಾಡಿಬಿಟ್ಟು ದೇ ವಿಲ್ ಫೀಲ್ ದಟ್ ಎಕ್ಸ್ಕ್ಲೂಸಿವ್ ಫೀಲಿಂಗ್. ಸೊ ದೇ ವಿಲ್ ಗೆಟ್ ಆಲ್ ದ ಬೆನಿಫಿಟ್ಸ್ ಆಫ್ ದ ಕಾಮನ್ ಮೋಟರ್ ಸೈಕಲ್. ದಸ್ ಬೇಸಿಕಲಿ ನಿಮಗೆ ಸರ್ವಿಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಈಸಿಯಾಗಿ ಆಗುತ್ತೆ, ಪಾರ್ಟ್ಸಬಿಲಿಟಿ ಎಲ್ಲ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಅದೇ ಬೆನಿಫಿಟ್ಸ್ ಹೇಳಿದೆ ನೋಡಿ ನಿಮಗೆ ಕಾಮನ್ ಮೋಟರ್ ಸೈಕಲ್ ಅದೆಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಫೋಕಸ್ ಆನ್ ದ ರೈಡಿಂಗ್ ಆಸ್ಪೆಕ್ಟ್ ಆಸ್ ವೆಲ್. ಬಟ್ ಅಟ್ ದ ಸೇಮ್ ಟೈಮು ಯು ಕ್ಯಾನ್ ಮಾಡಿಫೈ ದಟ್ ಬೈಕ್ ಆ್ಯಂಡ್ ಮೇಕ್ ಇಟ್ ಫೀಲ್ ಯುವರ್ ಓನು ಆ್ಯಂಡ್ ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್ ಜಸ್ಟ್ ಲೈಕ್ ಎನ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್. ಇದು ಒಂದು ಸ್ಪೆಷಲ್ ಕೇಸು. ಸೊ ಇಫ್ ಯು ವಾಂಟ್ ಟು ಫೀಲ್ ಬೋತ್, ನಿಮಗೆ ನನಗೆ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಹಂಟರ್ ಬೈ ಮಾಡಿದಾಗ ಐ ಫೆಲ್ಟ್ ದಟ್ ಸೇಮ್ ವೇ. ಐ ನೋ ನನಗೆ ಆ ಟೈಮಲ್ಲಿ ಟು ಬಿ ವೆರಿ ಆನೆಸ್ಟ್ ಹಂಟರ್ ವಾಸ್ ಎನ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಓನ್ಲಿ, ಬಿಕಾಸ್ ನಾನು ಬೈ ಮಾಡಿದ್ದು ವಾಸ್ ಒಂದು ಇನಾಗ್ರಲ್ ಲಾಂಚ್ ಆಫ್ ಹಂಟರು. ಸೊ ಆ ಟೈಮಲ್ಲಿ ನಾನು ಬೈ ಮಾಡಿದ್ದು. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಸಜೆಸ್ಟ್ ಮಾಡ್ತಾ ಇದ್ದು, ನೀನು ಈವನ್ ನನ್ನ ಫ್ರೆಂಡ್ಸ್ ಹೇಳಿದ್ರು ಯಾಕೆ ನೀನು ಹಂಟರ್ ಬೈ ಮಾಡಿದೆ, ದ ಕ್ಲಾಸಿಕ್ ಇಸ್ ದ ಬೆಸ್ಟ್ ಮೋಟರ್ ಸೈಕಲ್, ಕಂಫರ್ಟಬಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾ ಇದೆ. ಬಟ್ ಫಾರ್ ಮೀ ನಾನು ನಿಜ ಹೇಳ್ತಾ ಇದ್ದೀನಿ, ಇವಾಗಲೂ ನನಗೆ ಚಾನ್ಸ್ ಸಿಕ್ಕಿದ್ರೆ ಬೈ ಮಾಡೋಕ್ಕೆ ಫ್ರಮ್ ದಟ್ 350cc ರಾಯಲ್ ಎನ್ಫೀಲ್ಡು ಐ ವಿಲ್ ಗೋ ಫಾರ್ ದ ಹಂಟರು. ಫಾರ್ ಮೀ ದಟ್ ಈಸ್ ದ ಬೆಸ್ಟ್ ಮೋಟರ್ ಸೈಕಲ್ ಫಾರ್ ಮೀ. ಬಟ್ ಹೇಳ್ತಾ ಇರೋದು, ಬಟ್ ಅದಾದ ಸ್ವಲ್ಪ ದಿನ ಆದಮೇಲೆ ನಿಮಗೆ ಗೊತ್ತು ಹಂಟರ್ ತುಂಬ ಕಾಮನ್ ಆಯಿತು. ಬಟ್ ಸ್ಟಿಲ್ ನನ್ನ ಹಂಟರ್ ವೆನ್ ಎವರ್ ಇಟ್ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅದರ್ ಹಂಟರ್, ಸೊ ಇಟ್ ಲುಕ್ ವೆರಿ ಡಿಫ್ರೆಂಟು. ಸಮ್ ಮಾಡಿಫಿಕೇಶನ್ ನನ್ನ ಪ್ರಕಾರ ಔಟ್ ಆಫ್ ನೆಸೆಸಿಟಿ ನಾನು ಮಾಡಿದ್ದೀನಿ, ಲೈಕ್ ದ ಸಸ್ಪೆನ್ಷನ್ನು ಆ್ಯಂಡ್ ಹ್ಯಾಂಡಲ್ ಬಾರು. ಬಟ್ ಸ್ವಲ್ಪ ಮಾಡಿಫಿಕೇಶನ್ ನಾನು ಲುಕ್ನ ಚೇಂಜ್ ಮಾಡೋಕ್ಕೆ
ವರ್ಕ್ ಮಾಡಿದ್ದೀನಿ. ಸೊ ಮಾಡಿಫಿಕೇಷನ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಬಟ್ ಹೇಳ್ತಾ ಇರೋದು ಸೊ ಎಕ್ಸ್ಕ್ಲೂಸಿವ್ ಆಗಿ ಕಾಣೋ ಥರ ಮಾಡಿದ್ದೀನಿ. ಸೊ ದ್ಯಾಟ್ ಈಸ್ ಅ ಥಿಂಗು. ಬಟ್ ಎನಿವೆ, ನೀವು ಯಾವ ಮೋಟರ್ ಸೈಕಲ್ ತೊಗೋಬೇಕಂತ ಇದ್ದೀರಾ, ಶುಡ್ ಯು ಬೈ ಅ ಕಾಮನ್ನು ಆರ್ ಎಕ್ಸ್ಕ್ಲೂಸಿವು? ನನ್ನ ಒಪಿನಿಯನ್ ಕೊಡೋದಾದರೆ ಅವ್ರು ನನ್ನ ಸಜೆಷನ್ ಕೊಡೋದಾದರೆ, ಅಗೇನ್ ಇಟ್ಸ್ ನಾಟ್ ಸಜೆಷನ್ ಅಷ್ಟೇ, ಇಟ್ಸ್ ನಾಟ್ ಲೈಕ್ ಅ ಮಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಇಷ್ಟ ಇದೆ ತೊಗೊಳ್ಳಿ, ಕಾಮನ್, ಎಕ್ಸ್ಕ್ಲೂಸಿವ್, ವಾಟ್ ಎವರ್ ಇಟ್ ಬಿ. ಬಿಕಾಸ್ ಎಂಡ್ ಆಫ್ ದ ಡೇ ಸಮ್ಟೈಮ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಲಾಟ್ ಆಫ್ ಪೀಪಲ್ ಬೈ ಅ ಮೋಟರ್ ಸೈಕಲ್ ಬಿಕಾಸ್ ಅವ್ರದ್ದು ಎಕ್ಸ್ಪೆಕ್ಟೇಷನು ಅವ್ರದ್ದು ರಿಕ್ವೈರ್ಮೆಂಟ್ಸು ಮ್ಯಾಚ್ ಆಯಿತು ವಿತ್ ದಟ್ ಮೋಟರ್ ಸೈಕಲ್, ಅದಕ್ಕೆ ತಗೋತಾರೆ. ಸೊ ದೇ ಡೋಂಟ್ ಥಿಂಕ್ ಅಬೌಟ್ ದಿಸ್. ಬಟ್ ಸ್ಟಿಲ್ ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ, ಕಾಮನ್ ಮೋಟರ್ ಸೈಕಲ್ ಯಾರು ತೊಗೋಬೇಕಂದ್ರೆ ಪೀಪಲ್ ಹೂ ಆರ್ ನಾಟ್ ರಿಯಲಿ ಇನ್ ಟು ದ ಮೋಟರ್ ಸೈಕ್ಲಿಂಗು ಆ್ಯಂಡ್ ದೇ ಹ್ಯಾವ್ ಸೋ ಮೆನಿ ಅದರ್ ಥಿಂಗ್ಸ್ ಟು ವರಿ ಅಬೌಟ್ ಅಪಾರ್ಟ್ ಫ್ರಮ್ ದ ಮೋಟರ್ ಸೈಕ್ಲಿಂಗ್ ಆಲ್ಸೋ. ಲೈಕ್ ಮೋಟರ್ ಸೈಕ್ಲಿಂಗೇ ಎವ್ರಿಥಿಂಗ್ ಅಲ್ಲ ನಿಮಗೆ. ಎಸ್, ಯು ವಾಂಟ್ ಟು ಫೀಲ್ ಸ್ಪೆಷಲ್, ಅದಕ್ಕೋಸ್ಕರ ಯು ಆರ್ ಪ್ಲಾನಿಂಗ್ ಟು ಓನ್ ಅ ಮೋಟರ್ ಸೈಕಲು, ಅದೇ ಒಂದು ಸ್ಪೆಷಲ್ ಥಿಂಗ್ ಎನಿವೇ. ಬಟ್ ಸ್ಟಿಲ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಯುವರ್ ಲೈಫು. ನಿಮಗೆ ಬಿಸ್ನೆಸ್ ಇದೆ, ನೀವು ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಮೇ ಬಿ ಕಂಟೆಂಟ್ ಕ್ರಿಯೇಷನ್ ಇದೆ ನಿಮಗೆ. ಯು ಮೈಟ್ ನಾಟ್ ಬಿ ಇನ್ ಟು ದ ಮೋಟರ್ ಸೈಕ್ಲಿಂಗ್ ಕಂಟೆಂಟ್ ಕ್ರಿಯೇಷನ್ ಇಟ್ ಸೆಲ್ಫ್, ಆರ್ ಮೇ ಬಿ ಯು ಆರ್ ಇನ್ ಟು ದಟ್, ಬಟ್ ನಿಮಗೆ ಬೇರೆ ಆಸ್ಪೆಕ್ಟ್ನ ನೀವು ಡಿಸ್ಕಸ್ ಮಾಡಬೇಕಂತ ಇದ್ದೀರಾ. ಸೊ ಆ ಥರ ಇದ್ದೀರಾ ಅಂದರೆ ಗೋ ಫಾರ್ ಅ ಕಾಮನ್ ಮೋಟರ್ ಸೈಕಲ್ ಇಟ್ ಸೆಲ್ಫು. ಯು ಡೋಂಟ್ ರಿಯಲಿ ನೀಡ್ ಟು ಬೈ ಅನ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಬಿಕಾಸ್ ಕಾಮನ್ ಮೋಟರ್ ಸೈಕಲ್ ತೊಗೊಂಡ್ರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ವೆರಾಸ್ ನೀವು ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ತೊಗೊಳ್ತೀರ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತು ದ ಡಿಮೆರಿಟ್ಸು, ನಿಮಗೆ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಇರಲ್ಲ, ಪಾರ್ಟ್ಸ್ ಅವೈಲಬಿಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ವರಿ ಅಬೌಟು. ಪ್ಲಸ್ ನಿಮ್ಮ ಓನರ್ಶಿಪ್ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ ಜನರಲಿ. ದಟ್ ಈಸ್ ದ ಕೇಸ್ ವಿತ್ ಸ್ಪೆಷಲ್ ಮೋಟರ್ ಸೈಕಲು. ಸೊ ಅದರಿಂದ ಸ್ಪೆಷಲ್ ಮೋಟರ್ ಸೈಕಲ್ ಓನ್ ಮಾಡೋರಿಗೆ ಒನ್ ಥಿಂಗ್ ಇರಬೇಕು, ಇಸ್ ದ್ಯಾಟ್ ಅವ್ರಿಗೆ ಡಿಫ್ರೆಂಟಾಗಿ ಫೀಲ್ ಆಗಲೇಬೇಕು. ಆ್ಯಂಡ್ ಆಬ್ವಿಯಸ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮಗೆ ಬೇರೆ ಏನೂ ಇಲ್ಲ, ಮೋಟರ್ ಸೈಕಲ್ ಓನ್ ಮಾಡೋದೇ ಇಸ್ ದ ಸ್ಪೆಷಲ್ ಥಿಂಗ್ ಫಾರ್ ಯು. ಆ್ಯಂಡ್ ಯು ವಾಂಟ್ ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಓನಿಂಗ್ ಅ ಮೋಟರ್ ಸೈಕಲ್, ಫೀಲಿಂಗ್ ಸ್ಪೆಷಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅದು ಮೋರ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಗೋ ಫಾರ್ ದ ಸ್ಪೆಷಲ್ ಮೋಟರ್ ಸೈಕಲು. ನಾನು ಯಾವ ಥರ ಟೈಪ್ ಅಂತ ಕೇಳಿದ್ರೆ ಐ ವುಡ್ ಸೇ ನಾನು ಸ್ಪೆಷಲ್ ಮೋಟರ್ ಸೈಕಲ್ ಆರ್ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ನ ನಾನು ಓನ್ ಮಾಡೋದೇ ನಂದು ಐ ವುಡ್ ಸೇ ಆಲ್ವೇಸ್ ವಾಸ್ ಇನ್ ಮೈ ಮೈಂಡು. ಬಟ್ ಅಗೇನ್ ಸ್ವಲ್ಪ ಪ್ರಾಕ್ಟಿಕಲ್ ಥಾಟು ನಾನು ಲುಕ್ ಇನ್ ಟು ಮಾಡ್ತೀನಿ. ಐ ಮೀನ್ ಎಕ್ಸ್ಕ್ಲೂಸಿವ್ ಅಂದರೆ ಯಾರು ತೊಗೊಳ್ದಿರೋ ಮೋಟರ್ ಸೈಕಲ್ಲು ತೊಗೊಳ್ಳಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ವೆರಿ ಕಾಮನ್ ಅಂತ ನಾನು ನೋಡ್ತೀನಿ. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಾಸಿಕ್ 350 ಥರ ಅಷ್ಟೊಂದು ಕಾಮನ್ ಇದ್ದರೆ ಐ ವುಡ್ ಕೈಂಡ್ ಆಫ್ ಅವಾಯ್ಡ್. ನಾನು ಜನರಲಿ ಐ ವುಡ್ ನಾಟ್ ಬೈ ದಟ್ ಮೋಟರ್ ಸೈಕಲು. ಸೊ ಅಷ್ಟೊಂದು ಕಾಮನ್ ಇರೋ ಮೋಟರ್ ಸೈಕಲ್ ಬೈ ಮಾಡಲ್ಲ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ದೇರ್ ಆರ್ ಸರ್ಟನ್ ಸಿನಾರಿಯೋಸ್ ಏನಾಗುತ್ತೆ ಅಂದರೆ ದೇರ್ ಇಸ್ ನೋ ಅದರ್ ಆಪ್ಷನ್, ಸೆಕೆಂಡ್ ಆಪ್ಷನೇ ಇಲ್ಲ. ಸೊ ಆವಾಗ ನಾನು ಡೆಫಿನೆಟ್ಲಿ ಐ ವುಡ್ ಗೋ ಫಾರ್ ಕಾಮನ್ ಮೋಟರ್ ಸೈಕಲ್ಲೇ. ಬಟ್ ಎಸ್, ಅದನ್ನು ತುಂಬ ಡಿಫ್ರೆಂಟಾಗಿ ನಾನು ಮಾಡಿಫಿಕೇಷನ್ ಮಾಡಿ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣೋ ಥರ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಸೊ ಫ್ಯೂಚರ್ ಬೈಯಲ್ಲಿ ಏನಾದ್ರು ಆ ಥರ ನಾನು ಕಾಮನ್ ಮೋಟರ್ ಸೈಕಲ್ ತೊಗೊಂಬಿಟ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿ ದಟ್ ನಾನು ತುಂಬ ಮಾಡಿಫೈ ಮಾಡ್ತೀನಿ ಅಂತ. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ನಿಮ್ಮದೇನು ಒಪಿನಿಯನ್ ಇದೆ, ನಿಮಗೆ ಕಾಮನ್ ಮೋಟರ್ ಸೈಕಲ್ ಇಷ್ಟನೋ ಅಥವಾ ನಿಮಗೆ ಎಕ್ಸ್ಕ್ಲೂಸಿವ್ ಮೋಟರ್ ಸೈಕಲ್ ಇಷ್ಟನೋ, ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.